ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮಹೇಶ್ವರಿ ಕಲ್ಯಾಣಿಗೆ ಎಲ್ಲ ನಡೆದಿರೋ ವಿಚಾರವನ್ನ ಹೇಳ್ತಿರ್ತೇನೆ. ಹ್ಞೂ ಅಕ್ಕ, ಆ ಗರುಡ ಮತ್ತೆ ಮಲ್ಲಿಕಾರ್ಜುನ ಇಬ್ರು ಕೂಡ ನಮ್ಮ ಪಂಚಮಿ ಮೇಲೆ ಅಟ್ಯಾಕ್ ಮಾಡಿದ್ರು. ದೇವಸ್ಥಾನಕ್ಕೆ ಹೋದಾಗ ತಾಳಿ ಕಟ್ಟಕ್ಕೆ ಹೋಗಿದ್ರಂತೆ ಅಕ್ಕ ಅಂತ ಹೇಳ್ತಾರೆ. ಅಯ್ಯೋ ರಾಮ, ಇಷ್ಟೆಲ್ಲ ನಡೆದಿದ್ರು. ಮಹಾದೇವ ಯಾಕೆ ಹೇಳೇ ಇಲ್ಲ ನನಗೆ? ಪಂಚಮಿನೂ ಕೂಡ ಯಾಕೆ ಹೇಳೇ ಇಲ್ಲ ಅಂತ ಹೇಳ್ತಾರೆ. ಮಹಾದೇವ ಯಾಕೆ ಹೇಳಿಲ್ವ ಏನೋ ಗೊತ್ತಿಲ್ಲ. ಮಹಾದೇವ ಏನಾದರೂ ಅವಾಂತರ ಮಾಡಿದರೆ ಅವನ ಜೊತೆಗೆ ಸ್ಟೇಷನಲ್ಲಿ ಇರಬೇಕಿತ್ತು ಅಕ್ಕ. ದೇವ್ರ ದಯ ಅಂತ ಹೇಳ್ಬೋದು. ನಿಜವಾಗ್ಲೂ ಪಂಚಮಿನ ಒಬ್ಬೊಬ್ಳನ್ನೇ ಆಚೆ ಕಳ್ಸಕ್ಕೆ ತುಂಬಾನೇ ಭಯ ಆಗ್ತಿದೆ ಅಕ್ಕ. ಇಷ್ಟೆಲ್ಲ ನಡೆದಿದೆ, ನಂಗೊಂದು ಮಾತು ಹೇಳಿಲ್ಲ. ಪಂಚಮಿ ಪಂಚಮಿ ಬಾಯ್ಲಿ ಅಂತ ಕಲ್ಯಾಣಿ ಅಮ್ಮ ಕೂಗ್ತಾರೆ. ಯಾಕೆ ನೀನು ಎಷ್ಟೆಲ್ಲ ನಡೆದಿದ್ರು ಕೂಡ ಹೇಳಿಲ್ಲ? ಏನಮ್ಮ ಏನಾಯ್ತು ಅಂತ ಕೇಳಿ, ಇನ್ನೂ ಏನು ಅಂತ ಕೇಳ್ತಿದ್ಯಾ? ದೇವಸ್ಥಾನದಲ್ಲಿ ಆ ಮಲ್ಲಿ ಮತ್ತು ಗರುಡ ಇಬ್ಬರು ಅಟ್ಯಾಕ್ ಮಾಡಿದ್ರಂತೆ, ನಿಮಗೆ ತಾಳಿ ಕಟ್ಟಕ್ಕೆ ಬಂದಿರಂತೆ. ಯಾಕೆ ನನ್ನ ಹತ್ರ ನೀವಿಬ್ಬರು ಕೂಡ ಏನು ಹೇಳಿಲ್ಲ ಅಂತ ಕೇಳ್ತಿರ್ತಾರೆ. ಆಗ ಪಂಚಮಿ ಅಲ್ಲಿ ನಡೆದಿರೋಂತಹ ಘಟನೆನ ಹಾಗೆ ನೆನೆಸ್ಕೊತಾ ಇರ್ತಾಳೆ. ಅವ್ನು ಬಂದು ಹೊಡೆದಿದ್ದು ಆ ಹುಡುಗಂಗೆ, ಆಮೇಲೆ ಬೇಡ ಅಂತ ಅಂದರು, ತಾಳಿ ಕಟ್ಟಕ್ಕೆ ಹೋಗಿದ್ದು, ಅದನ್ನೆಲ್ಲ ಹಾಗೆ ಮನಸ್ಸಲ್ಲಿ ನೆನೆಸ್ಕೊತಾ ಇರ್ತಾಳೆ. ನಿಜವಾಗ್ಲೂ ಆ ಘಟನೆನ ನೆನೆಸ್ಕೊಂಡು ಪಂಚಮಿ ತುಂಬಾ ಭಯಭೀತರಾಗಿರ್ತಾಳೆ. ಹಾಗಾಗಿ ಹಾಗೆ ಮನಸ್ಸಲ್ಲಿ ನೆನೆಸ್ಕೊತಾ ಇರ್ತಾಳೆ. ಅದರಲ್ಲೂ ಮಹಾದೇವ ಮಚ್ಚೆತ್ಕೊಂಡು ಹೊಡೆಯೋಕೆ ಹೋಗಿದ್ದು ಅದನ್ನೆಲ್ಲ ನೆನೆಸ್ಕೊಂಡು ಭಯ ಆಗಿರ್ತಾಳೆ. ಪಂಚಮಿ, ನಿನ್ನ ನನ್ನ ಹತ್ರ ಯಾವುದೇ ಕಾರಣಕ್ಕೂ ಏನೂ ಮುಚ್ಚುಮರೆ ಮಾಡಬಾರ್ದು. ನನ್ನ ಮೇಲೆ ಆಣೆ ಆಯಿತಾ, ಹೇಳು ಎಲ್ಲನೂ. ಏನೇ ನಡೆದಿದ್ರು ಕೂಡ ನನ್ನ ಹತ್ರ ಮುಚ್ಚುಮರೆ ಮಾಡಬಾರ್ದು, ನೀನು ಹೇಳು ಎಲ್ಲನೂ ಅಂತ ಕೇಳ್ತಾ ಇರ್ತಾಳೆ. ಸರಿ ಅಮ್ಮ ಆಯಿತು ಅಂತ ಹೇಳ್ತಾರೆ. ಹೌದು, ಅವರು ಬಂದಿದ್ರು ನಿಜ ಅಮ್ಮ. ಹಿಂಗೆ ದೇವಸ್ಥಾನದಲ್ಲಿ ಆ ಹುಡುಗನ ಚೆನ್ನಾಗಿ ಹೇಟೊಡೆದ್ರು. ನೋಡಿದ್ರ ಪಂಚಮಿನೂ ಕೂಡ ಎಷ್ಟು ಭಯ ಆಗಿದ್ದಾಳೆ ನೋಡಿ ಅಕ್ಕ. ಭಯ ಬೀತಳಾಗಿ ಹೇಳ್ತಾನೆ ಇಲ್ಲ ಏನು ನಡೆದಿರೋದನ್ನ ಅಂತ ಹೇಳ್ತಾರೆ. ಯಾಕಮ್ಮ ಪಂಚಮಿ ಹೇಳು? ಹೌದು ಬಂದಿದ್ರು, ನನಗೆ ಬಲವಂತವಾಗಿ ತಾಳಿ ಕಟ್ಟಕ್ಕೆ ಅಂತ ಬಂದಿದ್ರು. ಅಷ್ಟರಲ್ಲಿ ಅಣ್ಣ ಬಂದಿದ್ದ ಮಚ್ಚಿಟ್ಕೊಂಡು ಹೊಡೆಯೋಕ್ಕೆ, ಏನು ಮಹಾದೇವ ಬಂದಿದ್ದ ಮಚ್ಚಿಟ್ಕೊಂಡು ಹೊಡೆಯೋದಕ್ಕೆ ಅಂತ ಹೇಳ್ತಾರೆ. ಒಬ್ಬ ರಮ ಅವನ್ನ ತಡೆದಾರೆ ಯಾರು? ಅದು ಅದಕ್ಕೆ ಬಂದು ಕಾವ್ಯ ಬಂದು ತಡೆದ್ಲು ಅಂತ ಹೇಳ್ತಾ ಇರ್ತಾಳೆ. ಹೌದಾ, ಕಾವ್ಯ ಬಂದಿದ್ರಾ ನಿಜವಾಗ್ಲೂ ಅಂತ ಹೇಳ್ತಾರೆ. ಅವಳು ಬರಲಿಲ್ಲ ಅಂತ ಅಂದಿದ್ರೆ ಅಷ್ಟೇ ಕತೆ ಇವತ್ತು ಅಂತ ಹೇಳಿಬಿಟ್ಟು ಪಂಚಮಿ ಹೇಳ್ತಿದ್ರೆ, ನಿಜವಾಗ್ಲೂ ಕಾವ್ಯ ನಮ್ಮ ಮನೆತನದ ಗೌರಮ್ಮ, ನಿನ್ನ ಮರ್ಯಾದೆ ಎಲ್ಲನೂ ಉಳಿಸ್ಬಿಟ್ಲು ಕಣಮ್ಮ. ಕಾವ್ಯನಂತ ಸೊಸೆ ಪಡೆಯೋಕ್ಕೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅಕ್ಕ, ಕಾವ್ಯನಂತ ಸೊಸೆ ಪಡೆಯೋಕ್ಕೆ ನಾವಂತೂ ಪುಣ್ಯ ಮಾಡಿದ್ವಿ ನೋಡಿ ಎಷ್ಟು ಗಾಬರಿ ಆಗಿದ್ದಾಳೆ ಪಂಚಮಿ. ಈಗಲೂ ಕೂಡ ಸ್ವಲ್ಪ ಅವರಿಗೆ ಧೈರ್ಯ ಹೇಳಿ, ಇನ್ಮೇಲೆ ನೀನು ಎಲ್ಲೂ ಕೂಡ ಒಬ್ಬೊಬ್ಬಳೇ ಓಡಾಡಬೇಡ ಪಂಚಮಿ ಅಂತ ಹೇಳ್ತಿರ್ತಾರೆ. ನೀನು ಒಬ್ಬಳೇ ಎಲ್ಲೂ ಓಡಾಡಬೇಡ ಆಯಿತಾ ಅಂತ ಹೇಳ್ತಾರೆ. ಆಯಿತು ಅಂತ ಅವಳು ಹೇಳ್ತಾ ಇರ್ತಾಳೆ. ನೋಡಮ್ಮ, ನೀನು ಇನ್ನೊಂದ್ಸಲ ಏನೂ ಹೆದರ್ಕೋಬೇಡ, ನಮ್ಮ ಕಿಟ್ಟಿ ಇದ್ದಾನೆ ಆಯಿತಾ ಸಹಾಯಕ್ಕೆ. ಕಿಟ್ಟಿ ಬಾಯ್ಲಿ, ನೀನೇನು ಹೆದರ್ಕೋಬೇಡ, ನಮ್ಮ ಕಿಟ್ಟಿ ಇದ್ದೇನೆ ನಿನ್ನ ಜೊತೆ ಯಾವಾಗಲೂ ಕೂಡ. ನೀನು ಬೆನ್ಕಾವಲಾಗಿ ಅವಳು ನಿನ್ನ ಜೊತೆನೇ ನಿಂತದೆ. ನೀನು ಎಲ್ಲೂ ಕೂಡ ಮಾರ್ಕೆಟು ದೇವಸ್ಥಾನಕ್ಕೆ ಎಲ್ಗೂ ಕೂಡ ಒಬ್ಬಳೇ ಕೂಡ ಹೋಗಬೇಡ. ನೀನು ಎಲ್ಲೇ ಹೋದರೂ ಕೂಡ ಕಿಟ್ಟಿನ ಕರ್ಕೊಂಡೋಗು, ಅವ್ನು ನಿನ್ನ ಜೊತೆಗೆ ಇರ್ತಾನೆ ಅಂತ ಹೇಳಿ. ಕಿಟ್ಟಿ, ನಾನು ಹೇಳೋದು ಅರ್ಥ ಆಯ್ತಾ? ಆಯಿತು ಅಕ್ಕ, ನಿನ್ನ ಕೈಯಲ್ಲಿ ತೋರಿಸಿದ್ದ ನಾನು ಕಾಲು ಅಂದ್ಕೊಂಡು ಮಾಡ್ತೀನಿ. ನೀನೇ ಪಂಚಮಿಗೆ ಬೆನ್ಗಾವಲಾಗಿ ನಿಂತಿರಬೇಕು. ಅವಳು ಏನೇ ಕೆಟ್ಟದಾದರೂ ಕೂಡ ನೀನು ಅವ್ಳ ಜೊತೆ ನಿಂತ್ಕೊಂಡು ಅವಳನ್ನ ಕಾಪಾಡಬೇಕು. ಇದು ನಿನ್ನ ಜಾಬ್. ನಾನು ಹೇಳಿದ್ದು ಅರ್ಥ ಆಯಿತು ಅಂತ ಅನಿಸುತ್ತೆ ಅಕ್ಕ. ನೀವೇನು ಭಯ ಪಡಬೇಡಿ ಆಯಿತಾ. ಕಿಟ್ಟಿ ಇದ್ದೇನೆ ಇವನ ಜೊತೆಗೆ, ಯಾವಾಗಲೂ ಬೆಂಗಲವಾಗಿ ನಿಂತಿರ್ತೇನೆ ಅಂತ ಹೇಳ್ತಾರೆ. ಆದರೆ ಮಹೇಶ್ ಕಲ್ಯಾಣಿಗೆ ಸ್ವಲ್ಪ ಗೊಂದಲ ಆಗಿರುತ್ತೆ. ಏನಿದು ಹಿಂಗೆ ಹೇಳ್ತಿದ್ದಲ್ಲ ಇವಳು ಅಂತ. ಅಕ್ಕ ಯಾಕೆ ಇನ್ನೂ ಗಾಬರಿನಾ? ನಾನು ಹೇಳ್ತಿದ್ದೀನಿ ತಾನೆ ನಮ್ಮ ಕಿಟ್ಟಿ ಇದ್ದಾನೆ ಅಂತ. ಸ್ವಲ್ಪ ಧೈರ್ಯವಾಗಿ ಇರಿ ಆಯಿತಾ ಅಂತ ಹೇಳ್ತಾರೆ. ನೋಡಿ ಪಂಚಮಿ ಎಷ್ಟು ಎದುರುಕೊಂಡಿದ್ದಾಳೆ, ಅವಳಿಗೊಂದು ಸ್ವಲ್ಪ ಸಮಾಧಾನ ಮಾಡೋಗಿ ಅಂತ ಹೇಳ್ತಾರೆ. ಬಾಮ್ಮ ಪಂಚಮಿ ಹೋಗೋಣ ಅಂತ ಹೇಳ್ಬಿಟ್ಟು ಕಲ್ಯಾಣಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಆಗ ಕಿಟ್ಟಿ ಮತ್ತು ಮಹೇಶ್ವರಿ ಇಬ್ಬರು ಕೂಡ ಮಾತಾಡ್ತಾರೆ. ಅಕ್ಕ, ಏನು ಸೂಪರ್ ಪ್ಲಾನ್ ಅಕ್ಕ. ಶತ್ರುಗಳು ಅವಕಾಶಕ್ಕೋಸ್ಕರ ಕಾಯ್ತಾರೋ ಇಲ್ವೋ ಗೊತ್ತಿಲ್ಲ, ನೀನಂತ ಒಂದು ಚಿಕ್ಕ ಅವಕಾಶ ಸಿಕ್ಕಿದ್ರು ಸಾಕು, ನೀನು ಅದನ್ನು ಕರೆಕ್ಟಾಗಿ ಬಳಸ್ಕೊಬಿಡ್ತೀಯ. ನಾನು ಪಂಚಮಿ ಜೊತೆಯಾಗಿರಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ಐಡಿಯಾನೇ ಮಾಡಿದ್ದೇನೆ ಕಣಕ್ಕ. ನಿಂದು ತಲೆ ಅಂದರೆ ತಲೆ ಕಣಕ್ಕ. ನಾನು ಇದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೋತೀನಿ, ಪಂಚಮಿನ ನಾನು ಬಲೆಗೆ ಬೀಳಿಸ್ಕೋತೀನಿ ಅಂತ ಕಿಟ್ಟಿ ಹೇಳ್ತಾ ಇರ್ತಾನೆ ಮಹೇಶ್ವರಿಗೆ. ಇನ್ನೊಂದು ಕಡೆ ರಾಣಿ ಅವ್ರ ತಂದೆ, ನಾನು ಕೆಲ್ಸಕ್ಕೆ ಹೋಗ್ತೀನಮ್ಮ ಇನ್ಮೇಲೆ ಅಂತ ಕೇಳ್ತಿದ್ದೆ. ಅಪ್ಪ ಏನು ಕೆಲ್ಸಕ್ಕೆ ಹೋಗ್ತೀರಾ? ಬೇಡ ಅಪ್ಪ ಅಂತ ಹೇಳ್ತಾರೆ. ಇಷ್ಟು ಬೇಗ ಅಂತ ಹೇಳ್ತಾರೆ. ಹೌದಮ್ಮ, ಸ್ನೇಹಮ್ಮ ಕೆಲಸ ಕೊಡಿಸಿದ್ದಾರೆ ಆಯಿತಾ. ಇನ್ನು ಎಷ್ಟು ದಿವಸ ಅಂತ ಮನೇಲಿ ಕೂತ್ಕೊಳ್ಳೋಕ್ಕಾಗುತ್ತೆ ಹೇಳು? ನಾನು ದುಡಿದ್ರೇ ಅಲ್ವಾ ಮನೆ ನಡೆಯೋದು. ಈಗ ಆರಾಮಾಗಿದ್ದೀನಿ ಆಯಿತಾ. ಅವ್ರನ್ನ ಕೇಳಿದೆ ನಾನು ಕೆಲ್ಸಕ್ಕೆ ಹೋಗ್ಬೋದಾ ಅಂತ. ಸರಿ ಆಯಿತು, ಆರಾಮಾಗಿ ಹೋಗಿ ಅಂತ ಹೇಳಿದ್ದಾರೆ ಆಯಿತಾ. ನಾನು ನಿಧಾನವಾಗಿ ಹೋಗ್ಬಿಟ್ಟು ಬರ್ತೀನಿ, ನೀವೇನು ಹೆದರ್ಕೋಬೇಡಿ ಅಂತ ರಾಣಿಗೆ ಅವ್ರ ತಂದೆ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಹೊರಗಡೆ ಬಂದು ನೋಡ್ತಾರೆ. ಅಲ್ಲಿ ಬಂದು ನೋಡಿದ್ರೆ ಒಂದು ಹೊಸ ಬೈಕು ನಿಂತಿರುತ್ತೆ. ಆಗ ರಾಣಿ ಬಾಯ್ಲಿ ಅಂತ ಕೂಗ್ತೇನೆ. ಆಗ ಯಾರ್ದಿದು ಹೊಸ ಬೈಕು ಇಲ್ಲಿ ನಿಲ್ಸೋಗಿದ್ದಾರಲ್ಲ? ನಾನಲ್ಲಪ್ಪ ಅಂತ ಹೇಳ್ತಾರೆ. ಹೌದು, ಯಾರು ಇಲ್ಲಿ ಬಿಟ್ಟೋಗಿದ್ದಾರಲ್ಲ ಅಂತ ಹೇಳ್ತಾರೆ. ನನಗೂ ಅದೇ ಗೊತ್ತಾಗ್ತಿಲ್ಲಪ್ಪ ಅಂತ ಹೇಳ್ತಾರೆ. ಯಾರೇ ಇರ್ಬೋದು, ಆದರೂ ಹೊಸ ಬೇಕನ್ನ ಇಲ್ಲಿ ತಂದು ಬಿಟ್ಟೋಗಿದ್ದಾರಲ್ರಿ ಅಂತ ಅವನ ಹೆಂಡ್ತಿ ಹೇಳ್ತಾ ಇರ್ತಾರೆ. ಆಗ ಅದೇ ಟೈಮ್ಗೆ ಸ್ನೇಹ ಬಂದು,
ಈ ಹೊಸ ಗಡಿನ ತೊಗೊಬಂದಿರೋದು ನಾನೇ ಅಂಕಲ್ ಅಂತ ಹೇಳ್ತಾರೆ. ನೀನಾ ಸ್ನೇಹಮ್ಮ, ಯಾಕಮ್ಮ ನೀನು ಯಾಕೆ ತೊಗೊಬಂದಿದ್ದೀರಾ ಅಂತ ಕೇಳ್ತಾರೆ. ಹೌದು, ನಾನು ನಿಮಗೋಸ್ಕರ ಒಂದು ಚಿಕ್ಕ ಸಹಾಯ ಮಾಡಿದ್ದೀನಿ, ಒಂದು ಚಿಕ್ಕ ಗಿಫ್ಟ್ ಕೊಟ್ಟಿದ್ದೀನಿ. ಇಲ್ಲಮ್ಮ ಬೇಡ ಅಂತ ಹೇಳ್ತಾರೆ. ರಾಣಿನೂ ಕೂಡ ಹೌದು, ನಮ್ಗೆ ಇದು ತೊಗೊಳಕ್ಕೆ ಮನ್ಸಾಗ್ತಿಲ್ಲ ಸ್ನೇಹಕ್ಕ, ದಯವಿಟ್ಟು ಬೇಡ ಅಂತ ಹೇಳ್ತಾರೆ. ನೀವು ಕೂಡ ನನ್ನ ತಂದೆ ತಾಯಿ ಇದ್ದಂಗೆ, ನಿಮ್ಗೆ ಹುಷಾರಿಲ್ಲ ಅಂತ ನಾನು ಈಗೊಂದು ಚಿಕ್ಕ ಸಹಾಯ ಮಾಡ್ತಿದ್ದೀನಿ, ಇದನ್ನು ತೊಗೊಳ್ಳಲ್ಲ ಅಂತೀರಾ? ನಿಮ್ಮ ರಾಣಿ ತಂದು ಕೊಟ್ಟಿದ್ರೆ ತಂದು ತಗೋತಿದ್ರೋ ಇಲ್ವೋ, ಹಾಗೆ ನಾನು ಕೂಡ ನಿಮ್ಮ ಮಗಳು ಅಂತ ಅಂದ್ಕೊಂಡು ತಗೊಳ್ಳಿ ಅಂಕಲ್ ಅಂತ ಹೇಳ್ತಾರೆ. ನೀವು ಇದರಲ್ಲೇ ಕೆಲಸಕ್ಕೆ ಹೋಗಿ ಇದರಲ್ಲೇ ಹೋಗ್ಬಿಟ್ಟು ಬನ್ನಿ ಆಯಿತಾ ಅಂತ ಹೇಳ್ತಿರ್ತಾರೆ. ಆಯ್ತಮ್ಮ, ಈಗಷ್ಟೇ ನೀನು ತುಂಬ ಸಹಾಯ ಮಾಡಿದ್ಯಾ, ನಿನ್ನ ಋಣಭಾರ ನಮ್ಮ ಮೇಲೆ ತುಂಬ ಇದೆಯಮ್ಮ, ಅದನ್ನೇ ನಮಗೆ ಭಾರ ಇಳಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ, ಆದರೂ ಕೂಡ ಇದರಲ್ಲೊಂದು ತಂದು ಕೊಟ್ಟಿದ್ದೀರಲ್ಲ ಅಂತ ಹೇಳ್ತಾರೆ. ಹಾಗೆ ಮನಸ್ಸಲ್ಲಿ ಸ್ನೇಹ, ನಿಮ್ಮನ್ನು ಹೊಲಿಸ್ಕೋಬೇಕು ಅಂತಂದರೆ ನಾವು ಇಷ್ಟೆಲ್ಲ ಮಾಡಲೇಬೇಕು, ನಿಮ್ಮನ್ನು ಮನಸ್ಸ ಹೊಲಿಸ್ಕೊಳ್ಳೇಬೇಕು, ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀನಿ ಕಣ್ರೋ ಅಂತ ಮನಸ್ಸಲ್ಲಿ ಅನ್ಕೋತೀರ. ಆಯಿತು ಬನ್ನಿ, ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ಯಲ್ಲಮ್ಮ, ಬನ್ನಿ ಒಳಗಡೆ, ಕರ್ಕೊಬರಮ್ಮ ರಾಣಿ ಒಳಗಡೆ ಅಂತ ಹೇಳ್ತಾರೆ. ಸರಿ ಆಯಿತು ಬನ್ನಿ ಅಂತ ಹೇಳ್ತಾರೆ. ಆಗ ಸ್ನೇಹ ಹಾಗೆ ಮನಸ್ಸಲ್ಲಿ ಅನ್ಕೋತಿರ್ತಾಳೆ, ಸತ್ಯ ಗೊತ್ತಾಗೋವರೆಗೂ ಮಾತ್ರ ನಾನು ನಿಮಗೆ ಋಣಿಯಾಗಿರ್ತೀನಿ ಅಂತ ಅಂದ್ಕೊತಿರ್ತಾಳೆ. ಇನ್ನೊಂದು ಕಡೆ ಆ ಕೋತಿ ಪ್ರೇಮ ಆ ದೇವಿಯಳ್ಳಿಗೆ ಬಂದೇ ಬಿಟ್ಟಿರ್ತಾಳೆ. ಅಯ್ಯಯ್ಯೋ, ರಾಮ್ ವ್ಯಾಯಾಮ ಮುಗಿಸಿ ಒಳಗಡೆ ಹೊರಟೆ ಹೋಗ್ಬಿಟ್ಟಿದ್ದಾನೆ, ಇವಾಗ ಏನು ಮಾಡೋದು, ಟೈಮ್ ಆಗೇ ಹೋಯ್ತಲ್ಲ, ಏನು ಮಾಡೋದು, ಒಳಗಡೆ ಹೋಗಿದ್ದೆ ನೋಡೋಣ, ಒಳಗಡೆ ಹೋಗಿ ಬರೋಣ, ಹೋಗಿದ್ದನೋ ಏನೋ ಗೊತ್ತಾಗ್ತಿಲ್ವಲ್ಲಪ್ಪ ಅಂತ ಬರ್ತಾಳೆ. ಅದೇ ಟೈಮ್ಗೆ ಮಹೇಶ್ವರಿ ಫೋನಾಗ ಮಾತಾಡ್ಕೊಂಡು ಬರ್ತಾಳೆ. ಅಯ್ಯಯ್ಯೋ ಅತ್ತೆ, ಅಯ್ಯೋ ಅವ್ರು ನನ್ನನ್ನು ನೋಡಿದ್ರಂತೂ ಮುಗ್ದೇ ಹೋಯ್ತಪ್ಪ, ಅಷ್ಟೇ ದೇವರೇ ಕತೆ ಅಂತ ಹೇಳ್ಬಿಟ್ಟು ನಿಧಾನವಾಗಿ ಹಾಗೆ ಅವ್ರ ರೂಮ್ ಹತ್ರ ನಿಧಾನವಾಗಿ ನಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸದ್ದು ಮಾಡ್ದಂಗೆ ನಿಧಾನವಾಗಿ ನಡ್ಕೊಂಡು ಹೋಗ್ತಿರ್ತಾಳೆ. ಅಯ್ಯೋ ರಾಮ್ ಇದನೋ ಇಲ್ವೋ ಅಂತ ಅಂದ್ಕೊಂಡು. ಇನ್ನೊಂದು ಕಡೆ ಆ ಸ್ನೇಹನ ಮನೆ ಒಳಗಡೆ ಕೂರಿಸಿದ್ರೆ, ಅಪ್ಪ ಎಷ್ಟು ಗಲೀಜಾಗಿದೆ ಮನೆ, ಎಷ್ಟು ಡಸ್ಟ್ ಆಗಿದೆ, ಏನು ಮಾಡೋದು, ನಾನು ಸತ್ಯ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರನಾದರೂ ನಾನು ತಾಳ್ಮೆಯಿಂದ ಆಗಿರಬೇಕು ಅಂತ ಹೇಳ್ತಾರೆ. ಆಗ ಊಟ ಬಡಿಸೋಕ್ಕೆ ಅಂತ ಊಟ ತಗೊಂಡು ಬರ್ತಾರೆ. ಆಗ ಊಟ ಬಡಿಸ್ತಾರೆ. ಅಮ್ಮ ಎಷ್ಟು ಪ್ರೀತಿಯಿಂದ ಬಡಿಸ್ತಾ ಇದ್ದೀರಾ ಅಮ್ಮ, ನಿಮ್ಮ ನೋಡಿದರೆ ನಿಜವಾಗ್ಲೂ ನನಗೆ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ಅಂತ ಹೇಳ್ತಾರೆ. ಆಗ ಕಲಿಸ್ಕೊಂಡು ಹೇಗೋ ಹಂಗೆ ಒಂದೇ ಹೊಸರಿಗೆ ನುಂಗ್ತಾ ಇರ್ತಾಳೆ. ಅಮ್ಮ ಊಟ ತುಂಬ ಚೆನ್ನಾಗಿದೆಯಮ್ಮ, ಎಷ್ಟು ಪ್ರೀತಿಯಿಂದ ಬಡಿಸ್ತಿದ್ದೀರಾ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಸ್ನೇಹಮ್ಮ, ನೀವು ಯಾವಾಗಲೂ ಖುಷಿಯಾಗಿ ಸಂತೋಷವಾಗಿ ಇದ್ದರೆ ಸಾಕಮ್ಮ ಅಂತ ಹೇಳ್ತಿರ್ತಾರೆ. ಏನು ಖುಷಿ ಸಂತೋಷ, ಅಯ್ಯೋ ನಂಗೆ ಅದನ್ನೆಲ್ಲ ಕಳೆದೋಗ್ಬಿಟ್ಟಿದೆ ಅಂಕಲ್ ಅಂತ ಹೇಳ್ತಾರೆ. ಯಾಕಮ್ಮ ಏನಾಯಿತು ಅಂತ ಕೇಳ್ತಿರ್ತಾಳೆ. ಅದು ನನ್ನ ಖುಷಿ, ನನ್ನ ಪ್ರೀತಿ ಎಲ್ಲ ಕಳೆದೋಗಿ ತುಂಬ ದಿವಸ ಆಯ್ತಮ್ಮ, ಆಯಿತು ಅಂಕಲ್, ನಾನು ನನ್ನ ಪ್ರೀತಿನ ಕಳ್ಕೊಂಡ್ಬಿಟ್ಟಿದ್ದೀನಿ, ಅದೇನು ಅಂತ ಎಲ್ಲ ನಿಮ್ಮ ಮಗಳು ರಾಣಿಗೆ ಗೊತ್ತು ಅಂಕಲ್, ನಾನು ಪ್ರೀತಿಸ್ತಿದ್ದ ರಾಮ್ನ ಆ ಪ್ರೇಮ ಕಿತ್ಕೊಂಡ್ಬಿಟ್ಲು, ಆ ಪ್ರೇಮನೂ ಕೂಡ ಒಳ್ಳೆ ಹುಡುಗಿ ಅಲ್ಲ ಅಂತ ಹೇಳ್ತಾರೆ. ಯಾಕಮ್ಮ ಹಿಂಗೆ ಹೇಳ್ತಿದ್ಯಾ? ಹೌದು ಆಂಟಿ, ನಾನು ಮತ್ತು ರಾಮ್ ಇಬ್ಬರು ಕೂಡ ತುಂಬ ದಿವಸದಿಂದ ಪ್ರೀತಿಸ್ತಾ ಇದ್ವಿ, ಆದರೆ ಮಧ್ಯದಲ್ಲಿ ಆ ಪ್ರೇಮ ಬಂದು ನನ್ನ ಪ್ರೀತಿನ ಕಿತ್ಕೊಂಡ್ಬಿಟ್ಲು, ಆ ಪ್ರೀತಿಗೆ ಸಹಾಯ ಮಾಡಿರೋದೇ ರಾಣಿ ಅನ್ನೋದು ಕೂಡ ನನಗೂ ಗೊತ್ತು, ಹಾಗಾಗಿ ನನ್ನ ಪ್ರೀತಿನ ಕಳ್ಕೊಂಡು ನಾನು ತುಂಬ ಬೇಜಾರಲ್ಲಿದ್ದೀನಿ, ಇನ್ಯಾವತ್ತೂ ಕೂಡ ನಾವು ಒಂದಾಗದೇ ಇಲ್ವೇನೋ ಅನ್ನೋ ಬೇಜಾರಲ್ಲಿ ಇದ್ದೀನಿ ಆಂಟಿ, ಏನು ಮಾಡೋದು, ನಮ್ಮ ಹಣೆ ಬರದಲ್ಲಿ ಇದ್ದಂಗೆ ಆಗುತ್ತೆ ಅಲ್ವಾ, ಬಿಡಿ ಅಂತ ಅಂದರೆ. ಆದರೆ ಇದಕ್ಕೆಲ್ಲ ಕಾರಣ ರಾಣಿ ಅಂತಲೇ ಗೊತ್ತು, ರಾಣಿ ಅಂತ ಗೊತ್ತಿದ್ರು ಕೂಡ ನಾನು ಏನು ಮಾಡಲ್ಲ, ಅವಳಿಗೇನು ಕೆಟ್ಟದೇನು ಮಾಡಲ್ಲ, ಆದರೆ ನಿಮ್ಮ ಮಗಳು ಸಹಾಯ ಮಾಡಿದರೆ ಮಾತ್ರ ನಾನು ಮತ್ತು ರಾಮ್ ಮತ್ತೆ ಒಂದಾಗ್ಬೋದು. ಅವನು ಕೂಡ ಪ್ರೀತಿ ಕಳ್ಕೊಂಡು ಅವನನ್ನ ಹೆಂಡ್ತಿ ಅಂತ ಒಪ್ಕೊಂಡಿಲ್ಲ, ಆ ಪ್ರೇಮನಾದರೂ ಚೆನ್ನಾಗಿದ್ದಾಳ, ಅವಳು ಕೂಡ ಚೆನ್ನಾಗಿಲ್ಲ, ಅವಳು ಕೂಡ ನರಕ ಯಾತನೆನ ಅನುಭವಿಸ್ತಾ ಇದ್ದಾಳೆ, ಅದೆಲ್ಲವೂ ಕೂಡ ನಿನ್ನ ಮಗಳು ರಾಣಿಗೆ ಗೊತ್ತು, ಹಾಗಾಗಿ ಏನು ನಡೆದಿರೋ ವಿಷಯನ ಅವಳು ಹೇಳಿದರೆ ಎಲ್ಲರ ಎದುರುಗಡೆ ಈ ಸಮಾಜಕ್ಕೆ ಗೊತ್ತಾಗಂಗೆ ಮಾಡಬೇಕು ರಾಣಿ ಮೂಲಕ, ಅದೊಂದು ಮಾಡಿದರೆ ಮಾತ್ರ ನನ್ನ ರಾಮ್ ಮತ್ತೆ ಪ್ರೀತಿ ಶುರು ಆಗುತ್ತೆ ಆಂಟಿ, ನಾವಿಬ್ಬರು ಆಗ ಖುಷಿಯಾಗಿ ಇರ್ಬೋದು, ನೀವು ಅಂದ್ಕೊಂಡಂಗೆ ಯಾವಾಗಲೂ ಖುಷಿಯಾಗಿ ಸಂತೋಷವಾಗಿ ಇರ್ಬೋದು, ನಿಮ್ಮ ಮಾಡಿ ಸಹಾಯಕ್ಕೆ ಒಂದು ತಕ್ಕ ಪ್ರತ್ಯುತ್ತರವಾಗಿ ನನಗೆ ರಾಣಿ ಸಹಾಯ ಮಾಡಿದರೆ ಸಾಕು ಅಂತ ಹೇಳ್ತಾರೆ. ಹೌದೇ ನಮ್ಮ ರಾಣಿ, ಇವ್ರು ಹೇಳ್ತಿರೋದೆಲ್ಲ ನಿಜನ, ಅವರಿಬ್ಬರು ಮದುವೆ ಆಗೋಕ್ಕೆ ಪ್ರೇಮಗೆ ನೀನು ಸಹಾಯ ಮಾಡಿದ್ದ ಹೇಳು ಅಂತ ಕೇಳ್ತಾ ಇರ್ತಾರೆ. ನಿನ್ಗೇನು ಗೊತ್ತಿದೆ ಅದನ್ನು ಹೇಳ್ಬಿಡಮ್ಮ ರಾಣಿ ಅಂತ ಅವ್ರ ತಂದೆ ಹೇಳ್ತಾರೆ. ನೀನೇನು ಯೋಚನೆ ಮಾಡಬೇಡ ಸಿಹಮ್ಮ, ಅವಳಿಗೆ ಏನು ಗೊತ್ತು ಅದನ್ನು ಎಲ್ಲರ ಎದುರುಗಡೆ ಬಂದು ಹೇಳ್ತಾಳೆ ಆಯಿತಾ ಅಂತ ಅವ್ರ ಅಪ್ಪ ಮಾತು ಕೊಡ್ತಾರೆ. ಇನ್ನೊಂದು ಕಡೆ ಆ ಪ್ರೇಮ ಬಂದುಬಿಟ್ಟು ಕಿಟಕಿಯಲ್ಲಿ ಬಗ್ಗೆ ನೋಡ್ತಿರ್ತಾಳೆ. ಅಯ್ಯೋ ರಾಮ್ ಹೊರಟೋಗ್ಬಿಟ್ಟಿದ್ದಾನೆ ಅನಿಸುತ್ತೆ, ಇವಾಗ ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲ, ನಾನು ಬಂದಿದ್ದೇ ಲೇಟ್ ಆಯಿತು ಅನಿಸುತ್ತೆ, ರಾಮ್ನ ಹೇಗೆ ಮೀಟ್ ಮಾಡೋದು, ಏನು ಕತೆ ಅಂತ ಹಾಗೆ ನೋಡ್ತಿರ್ತಾಳೆ. ಬಾತ್ರೂಮಿಂದ ಸೌಂಡ್ ಬರ್ತಿದೆ, ಹಾಗಾದರೆ ಇಲ್ಲೇ ಇದ್ದಾಳೆ ಅಂತ ಅನಿಸುತ್ತೆ, ನಾನು ರಾಮ್ನ ನೋಡ್ಕೊಂಡೇ ಹೋಗೋಣ, ನೋಡಲೇಬೇಕು ನಾನು ಅವನ್ನ ಅಂತ ಹೇಳ್ಬಿಟ್ಟು ನಿಧಾನವಾಗಿ ಮನೆ ಒಳಗಡೆ ಬರ್ತಿರ್ತಾಳೆ. ಅದೇ ಟೈಮ್ಗೆ ಮಹೇಶ್ವರಿನೂ ಕೂಡ ಬರ್ತಾಳೆ. ಅಯ್ಯಯ್ಯೋ ಮತ್ತೆ ಹತ್ತೆ ಕೈಲಿ ಸಿಕ್ಕಾಕೊಂಡಲ್ಲ ಅಂತ ಒಬ್ಬಳೇ ಮಾತಾಡ್ತಾ ಇರ್ತಾಳೆ. ಆಗ ಹೇಗಾದರೂ ಮಾಡಿ ರೂಮ್ ಒಳಗೆ ಹೋಗಬೇಕು ಅಂತ ರೂಮ್ ಒಳಗೆ ಬರ್ತಾರೆ. ಹಾಗೆ ಫೋಟೋಸ್ನ ನೋಡ್ತಾ ಇರ್ತಾಳೆ ರಾಮ್ದು. ರಾಮ್ ಎಷ್ಟು ಕ್ಯೂಟ್ ಆಗಿದೆಯಾ, ಆದಷ್ಟು ಬೇಗ ನೀನು ಯಾವತ್ತು ನನ್ನನ್ನು ಹೆಂಡ್ತಿ ಅಂತ ಒಪ್ಕೊಳ್ಳೋದು, ನೀನು ರಾಮ ನಾನು ಸೀತೆ ಆಗೋದು ಯಾವತ್ತು ಅಂತ ಹೇಳ್ಬಿಟ್ಟು ಹಾಗೆ ಕನಸು ಕಾಡ್ತಿರ್ತಾಳೆ. ರಾಮ್
ಇನ್ನೇನು ಹೊರಗಡೆ ಬರ್ತಿರ್ತೇನೆ. ಆಗ ಅಯ್ಯಯ್ಯೋ ಬಂದುಬಿಟ್ಟ ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲಿ ಔಸ್ಕೊತಾ ಇರ್ತಾಳೆ. ಆಗ ತಡಿ ಅಲ್ಲಿ ಇಲ್ಲಿ ಔಸ್ಕೊಂಡ್ರೆ ಸರಿಯಾಗಲ್ಲ, ಕಬಾರ್ಡ್ ಒಳಗೆ ಹೋಗಿ ಕೂತ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಕಬಾರ್ಡ್ ಒಳಗೆ ಹೋಗ್ಬಿಟ್ಟು ಕೂತ್ಕೋತಾಳೆ. ಅಲ್ಲಿ ಬಚ್ಚಿಕೊಂಡ್ರೆ ಕಾಣಿಸಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಆ ಕಬಾರ್ಡ್ ಒಳಗೆ ಹೋಗಿ ಬಚ್ಚಿಕೋತಾಳೆ. ಹಾಗೆ ರಾಮ್ ಕೂಡ ಸ್ನಾನ ಮಾಡಿಕೊಂಡು ಬಂದಿರ್ತಾನೆ. ಅಯ್ಯೋ ರಾಮ್ ಸೋ ಸ್ವೀಟ್, ಸ್ನಾನ ಮಾಡ್ಕೊಂಬಂದ, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ ರಾಮ್ ಅಂತ ಹೇಳಿ ಹಾಗೆ ಅಲ್ಲಿಂದ ಪ್ರೇಮ ಮಾತಾಡ್ತಾ ಇರ್ತಾಳೆ. ರಾಮ್ಗೆ ಗೊತ್ತಿರಲ್ಲ, ಬಟ್ ಸ್ನೇಹ ಪ್ರೇಮ ಬಂದಿರೋದು. ಸೊ ಹಾಗಾಗಿ ಅವನ ಪಾಡಿಗೆ ಅವನು ಡ್ರೆಸ್ ಹಾಕೋತಾ ಇರ್ತಾನೆ. ಆದರೂ ಕೂಡ ಅವಳು ಡೋರ್ ಹಾಕೋದು ತೆಗೆಯೋದು ಮಾಡ್ತಾನೆ ಇರ್ತಾನೆ. ಆಗ ಏನಿದು ಸೌಂಡ್ ಬರ್ತಿದ್ಯಲ್ಲ, ಎಲ್ಲೋ ಬರ್ತಿದ್ಯಲ್ಲ, ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ತಾರೆ. ಆಗ ಅವ್ನು ಡ್ರೆಸ್ಸೆಲ್ಲ ಹಾಕ್ಕೊಂಡಾಗುತ್ತೆ. ಆಗ ಜೋರಾಗಿ ರೂಮ್ ಡೋರು ಬಟ್ ಅಂತ ಏನಿದು ಇಲ್ಲಿಂದ ಸೌಂಡ್ ಬರ್ತಿದೆಯಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಕಬೋರ್ಡ್ ತೆಗಿಯೋಕ್ಕೆ ಅಂತ ಹೋಗ್ತಾನೆ. ಇದು ಇವತ್ತಿನ ಸ್ಟೋರಿ. ನಿಮ್ಮೆಲ್ಲರಿಗೂ ಇಷ್ಟ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.